ಮೇಡಮ್ ಕ್ಯಾಬಿನೆಟ್ ರೀಶಫಲ್ ಮಾಡಿ 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 ಅಂತ ಎಷ್ಟು ಹೇಳ್ತಾ ಇದ್ರು ಹೈಕಮಾಂಡು ಅದಕ್ಕೆ ಓಕೆ ಅಂತ ಇಲ್ಲ, ಜೊತೆಗೆ 15ಕ್ಕೆ ಏನೋ ನಡೆಯುತ್ತೆ ಅಂತೇಳಿ ಈ ಸ್ಟೇಟ್ಮೆಂಟ್ ನೋಡಿದ್ರು ಬರ್ತಡೆ ಅನಿಸ್ತಾ ಇದೆ. ಬರ್ತಡೆ ಡಿ ಕೆ ಶಿವಕುಮಾರ್ ಅವ್ರದ್ದು ಏನು ಇವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬರ್ತಡೇ ಡೆಡ್ ಲೈನ್ ಅಂತ ಫಿಕ್ಸ್ ಆಗ್ಬಿಟ್ಟವ್ರಲ್ಲ, ಆ ಕಡೆಯವ್ರು ಈ ಕಡೆಯವ್ರು ಇಬ್ರು. ಅಂದ್ರೆ ಬರ್ತಡೆಗೆ ಏನೋ ಗಿಫ್ಟ್ ಏನಾದ್ರು ಸಿಗುತ್ತೆ ಅಂತ. ಅಲ್ಲ, ಡಿ ಕೆ ಶಿವಕುಮಾರ್ ಬಣಕ್ಕೆ ಗಿಫ್ಟು, ಹ್ಮ್ ಈ ಕಡೆ ಬಣಕ್ಕೆ. ಹ್ಮ್ ಸೊ ಇಬ್ರು ಅದೇ ಡೇಟ್ಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಇದು ಹೆಂಗಾಗಿದೆ ಗೊತ್ತಾ, ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅನ್ನೋ ಥರದಲ್ಲಿ ನಾಯಕತ್ವ ಬದಲಾವಣೆ ಆಗದ ಹೊರತು ಸಚಿವ ಸಂಪುಟ ಪುನಾರಚನೆ ಆಗಲ್ಲ. ನಾಯಕತ್ವ ಬದಲಾವಣೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಹ್ಮ್ ಇವ್ರು ಪಾಪ ಸುಮ್ಮನೆ ಡೆಲ್ಲಿಗೆ ಹೋಗೋದು ಬರೋದು. ಡಿ ಕೆ ಶಿವಕುಮಾರ್ ಬಿಡ್ತಾರಾ? ಸಚಿವ ಸಂಪುಟ ಪುನಾರಚನೆ ಆದರೆ ಸಿದ್ದರಾಮಯ್ಯನವ್ರು ತಮ್ಗೆ ಯಾರು ಬೇಕೋ ಅವ್ರನ್ನ ಹಾಕೋತಾರೆ. ನಾಯಕತ್ವ ಬದಲಾವಣೆ ಆಗಬೇಕು, ನನಗೆ ಯಾರು ಬೇಕೋ ನಾನು ಹಾಕೋತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಪಟ್ಟು. ಇದ್ರಿಂದ ಇಷ್ಟು ದಿನ ಬಿಡ್ತಿದ್ರಾ? ಇಲ್ಲ, 2.5 ವರ್ಷಕ್ಕೆ ಚೇಂಜ್ ಮಾಡ್ತಿದ್ರು. ಆಮೇಲೆ 2 ವರ್ಷಕ್ಕೇನೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತಂತೆ, ಆಯ್ತು ಮಾಡ್ಕೊಳ್ಳಿ ಸಚಿವ ಸಂಪುಟ ಪುನಾರಚನೆ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಬಿಡ್ಬೇಕಲ್ಲ, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತನು ಅಂತೇಳಿ. ಸೊ ಹೀಗಾಗಿ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತೆಲ್ಲ ಅವಾಗ ಅಲ್ಟಿಮೇಟಮ್ ಟ್ರಂಪ್ ಹೆಂಗ್ ಕೊಡ್ತಾ ಇದ್ದಾನ ಹಂಗೆ ಇವರು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಪಾಪ ಇವರೆಲ್ಲ ಹೋಗೋದು ಬರೋದು ಫ್ಲೈಟ್ ಟಿಕೆಟ್ ವೇಸ್ಟ್ ಅಷ್ಟೇ.